ಪ್ರಕೃತಿ ಪ್ರೇಮದ ಆಧಾರಭೂತವಾಗಿರುವ ಜಗದ ಸೇವಕ, ಜಗದ ಸೃಷ್ಟಿ ನಿಯಮದ ಹರಿಕಾರ, ಜಗದ ಕಾಯದಲ್ಲಿ ಬೆಳಕಾಗಿ ಬರುವಾತ, ಜಗದ ತೃಷೆಯನ್ನು ಈಡೇರಿಸುವಾತ, ಪ್ರತಿಯೊಂದು ಮಕ್ಕಳನ್ನು ಸದಾ ಸದ್ಬುದ್ಧಿಯತ್ತ ಸಾಗಿಸುವಾತ, ಆಧ್ಯಾತ್ಮ ನಡೆಯಲ್ಲಿ ಸಾಗುವಾತ, ನಿತ್ಯ ಪ್ರಕಟದಲ್ಲಿ ಸತ್ಯ ಸನಾತನನಾಗಿ ಸತ್ಯವನ್ನು ಎತ್ತಿ ಹಿಡಿಯುವಾತ, ನಿಯಮದಲ್ಲಿ ಸದ್ಬುದ್ಧಿ ಸಾರುವಾತ, ಅಗೋಚರ ಶಕ್ತಿಯಾಗುವಾತ, ನಿತ್ಯ ಪ್ರಕಾರದಲ್ಲಿ ಹರಿಕಾರನಾಗುವಾತ, ಎಲ್ಲವನ್ನು ಸ್ವೀಕರಿಸಿ ನುಂಗಿಕೊಂಡು ದುಃಖವನ್ನು ಮರೆತು ಸದಾ ಸುಖವನ್ನು ಬಯಸಿ ಆತ್ಮದಲ್ಲಿ ಪ್ರಖರತೆಯನ್ನು ಸದಾ ಸದ್ಬುದ್ಧಿಯತ್ತ ಕಾಣುವಾತ, ಎಲ್ಲವೂ ನನ್ನದೇ, ಎಲ್ಲರಿಗಾಗಿ ನಾನು, ನನಗಾಗಿ ಎಲ್ಲರೂ ಎಂಬ ಸಮಾನತೆಯ ಭಾವವನ್ನು ತುಂಬಿಕೊಂಡು ಪ್ರಕೃತಿ ಪ್ರೇಮದ ಮಡಿಲಿನ ಹಾಗೆ ಮಕ್ಕಳಿಗೆ ಬೋಧಿಸಿ ಮಕ್ಕಳನ್ನು ಉನ್ನತ ಹಂತಕ್ಕೆ ತಂದು ಸದಾ ಸಮೃದ್ಧಿ ಪಥವತ್ತ ನಾಡನ್ನು ಕಟ್ಟುವವನೇ ನಿಜವಾದ ಗುರು, ಆತ್ಮ, ಪರಮಾತ್ಮ, ಶಿಕ್ಷಕ. ಅವನೇ ಯೋಗಿಯಾಗಿರುತ್ತಾನೆ. ಯೋಗಿ ಸತ್ಪುರುಷರ ಹೃದಯ ಮಂದಿರದಲ್ಲಿ ಸದಾ ಸಾಕ್ಷೀಭೂತಳಾಗಿ ಸರಸ್ವತಿ ಮಾತೆ ನೆಲೆಗೊಂಡಿರ್ತಾಳೆ. ಅಂಥ ಒಂದು ಪರಿಕರದಲ್ಲಿ ಪರಿಶುದ್ಧ ಭಾವದಿಂದ ಸದಾ ಸದ್ಬುದ್ಧಿ ಪಥದತ್ತ ನಿತ್ಯ ಕಾಯಕವನ್ನು ಮಾಡುತ್ತಾ ಸಮೃದ್ಧಿ ಪಥದಲ್ಲಿ ಮುನ್ನಡೆದು ಯೋಗಿ ಸತ್ಪುರುಷರ ನುಡಿಭಾವಗಳನ್ನು ಮಕ್ಕಳಲ್ಲಿ ಬಿತ್ತಿ ಸದಾ ತನ್ನ ಬುದ್ಧಿಯನ್ನು ಸದಾ ಸಮೃದ್ಧಿ ಪಥದತ್ತ ಸಾಗಿಸುತ್ತಾ ಮಕ್ಕಳಿಗೆ ಸಾಕಾರಗೊಂಡು ಕಾಯ ವಾಚ ಮನಸ ಭಕ್ತಿಯಿಂದ ದುಡಿಯುವ ಪ್ರತಿಯೊಬ್ಬ ಶಿಕ್ಷಕನಿಗೂ ಶಿಕ್ಷಕದ ನಿಯಮ ಬೋಧನೆ ಮಾಡುವಂಥ ಸಾಕಾರ ಗುರುವಿಗೂ ಗುರುವಿನ ನತೆಯಲ್ಲಿ ಸದಾ ಸದ್ಬುದ್ಧಿ ನೀಡುವಂಥ ಪ್ರಖರ ಪ್ರೇಮಿಗೂ ಎಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಸದ್ಬುದ್ಧಿ ಸನಾತನ. ಓಂಕಾರ ನಮಃ. ಶ್ರೀ ಗುರುವೇ ನಮಃ. ಸರ್ವಾರ್ಥ ಸಾಧುಕಾಯ ನಮಃ. ಶ್ರೀ ಗುರುವೇ ನಮಃ. ಅಂತರಂಗ ಪೂಜಾಧಿಪದ ನುಡಿಭಾವದಲ್ಲಿ ಗುರುವಾಗಿ ಸೇವೆ ಸಲ್ಲಿಸಿ ನನ್ನ ಜನ್ಮ ಪಾವನವಾಯಿತು. ಅಂತಹ ನನ್ನ ಗುರು ಪರಿವಾರಕ್ಕೆಲ್ಲ ಶರಣು ಶರಣಾರ್ಥಿ. ನಮೋ ನಮಃ.